ತಟ್ಟಿದ ಜಾಗತಿಕ ಯುದ್ಧ ಬಿಸಿ. ಎಲ್ಪಿಜಿ ಸಿಲಿಂಡರ್, ಆಟೋ ಗ್ಯಾಸ್ ಬೆಲೆ ದಿಢೀರ್ ಏರಿಕೆ. ಗ್ಯಾಸ್ ಏಜೆನ್ಸಿ ಬುಕ್ ಮಾಲೀಕರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಅಮೆರಿಕ, ಇಸ್ರೇಲ್, ಇರಾನ್ಗಳ ನಡುವೆ ನಡೆಯುತ್ತಿರುವಂತಹ ಯುದ್ಧದಿಂದಾಗಿ ಭಾರತದಲ್ಲಿಯೂ ಸಹ ಅದರ ಬಿಸಿ ತಟ್ಟಿದೆ. ಬೆಂಗಳೂರಿನಲ್ಲಿ ಅಡುಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದಾಗುವ ಸ್ಥಿತಿ ನಿರ್ಮಾಣವಾದರೆ ತುಮಕೂರು ಜಿಲ್ಲೆಯಲ್ಲಿ ಯುದ್ಧದ ಎಫೆಕ್ಟ್ ಸಹ ಕಾಣ್ತಾ ಇದೆ. ಶಿರಾಪಟ್ಟಣದಲ್ಲಿ ಆಟೋ ಗ್ಯಾಸ್ ಬಂಕ್ನಲ್ಲಿ ಏಕಾಏಕಿ ದರ ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಟವನ್ನ ಮಾಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲ ನಿವಾರಿಸಲು ಪ್ರಯತ್ನಿಸಿದ ಯುವ ನಾಯಕ ಅಂಜನ್ ಕುಮಾರ್ ಅವರಿಗೆ ಬಂಕ್ ಮಾಲೀಕರು ಉಡಾಪೆ ಉತ್ತರವನ್ನೇ ನೀಡಿದ್ದಾರೆ. ಶಿರಾಪಟ್ಟಣದಲ್ಲಿ ಇರುವುದು ಒಂದೇ ಆಟೋ ಗ್ಯಾಸ್ ಬಂಕ್ ಆಗಿರುವುದರಿಂದ ಮಾಲೀಕರು ಮನಸೋ ಇಚ್ಛೆ ದರ ಏರಿಕೆ ಮಾಡಿದರೆ ಆಟೋ ಚಾಲಕರ ಗತಿ ಏನು ಎಂಬುದು ಪ್ರಶ್ನೆ ಇಲ್ಲಾಗಿದೆ. ಇವತ್ತು ಬೆಳಿಗ್ಗೆ ಹಾಕ್ಸಿರೋ ರೇಟು ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕೆ ಹಾಕ್ಸೋ ರೇಟು ಸಂಜೆಗಿರಲ್ಲ. ಅವರು DC ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ನಾವು DC ಮೇಡಮ್ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದಾರೆ, ಬಂದು ಅದೇನಿದೆ ಸಮಸ್ಯೆನ ಬಗೆಹರಿಸಿ ಅಂತ ಅಂದ್ಬಿಟ್ಟು. ದಯವಿಟ್ಟು ನಮ್ಮ ಬಡ ಆಟೋ ಡ್ರೈವರ್ಗಳು ದುಡಿಯೋ ದುಡ್ಡಲ್ಲಿ ಅವರ ಫ್ಯಾಮಿಲಿ ಉಳಿಸ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಪ್ರತಿಯೊಂದನ್ನು ಅವ್ರು ನೋಡ್ಕೋಬೇಕು. ಹಾಗಾಗಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಬಂದು ಧ್ವನಿ ಎತ್ತಿರೋದು. ಇಲ್ಲಿ ಯಾವುದು ನನ್ನ ಮನೆ ಕೆಲಸಕ್ಕೆ ಬಂದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ನಾನು ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ, ಈ ಒಂದು ಗ್ಯಾಸಲ್ಲಿ ನಡೀತಾ ಇರುವಂತಹ ಈ ಹಗಲು ದರೋಡೆಯನ್ನು ದಯವಿಟ್ಟು ನಿಲ್ಲಿಸಬೇಕು. ಇಲ್ಲಾಂದರೆ ಇವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಇಲ್ಲಿ ಮೂಲಭೂತ ಸೌಕರ್ಯನೂ ಇಲ್ಲ. ಏನಾದರೂ ತೊಂದರೆ ಆದರೆ ಫಸ್ಟ್ ಏಡ್ ಮಾಡೋಕ್ಕೇನೂ ಇಲ್ಲ, ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ಘಟಕ ಇಲ್ಲ, ಲೈಟ್ ಇಲ್ಲ, ಕ್ಯಾಮ್ರಾಗಳಿಲ್ಲ. ದಯವಿಟ್ಟು ಇವ್ರಿಗೆ ಯಾವ ರೀತಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶ್ರೀನಿವಾಸ್ ಅಂತ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡ್ಗೆ ಆಫ್ಟರ್ ಆಲ್ ಒಂದು ದಿನದ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇದೆ. ಈಗ 53 ರೂಪಾಯಿ ಗ್ಯಾಸ್ ಇತ್ತು ಫಸ್ಟು. ಈಗ ಇದಕ್ಕಿದ್ದಂಗೆ 75 ಆಗಿದೆ. ನಿನ್ನೆ 70 ಇತ್ತು, ಇವತ್ತು 75 ಆಗಿದೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. 600-700 ರೂಪಾಯಿ ದುಡಿತೀವಿ, ಅದರಲ್ಲಿ ಗ್ಯಾಸ್ಗೆ 600 ರೂಪಾಯಿ ಹೋಗುತ್ತೆ. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲೂ LPG ಸಿಲಿಂಡರ್ ಸಮಸ್ಯೆ ಸೃಷ್ಟಿಯಾಗಿದ್ದು, ಯುಗಾದಿ ಹಾಗೂ ರಂಜಾನ್ ಬರುವಂತಹ ಹಿನ್ನೆಲೆಯಲ್ಲಿ LPG ಸಿಲಿಂಡರ್ ಇಲ್ಲದೆ ಇರುವುದು ಸಾರ್ವಜನಿಕರಿಗೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಕೆಲವರು ಬ್ಲಾಕ್ನಲ್ಲಿಯೂ ಸಹ ಮಾರಾಟ ಮಾಡುತ್ತಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಕೂಡಲೇ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 7 ಗಂಟೆಯಿಂದ. ಮತ್ತೆ ಯಾಕೆ ಇಷ್ಟು ಹಿಂಗೆ ಯಾಕೆ ಮುಗಿ ಬೀಳ್ತಾ ಇದ್ದೀರಾ ಅಂತ? ಸಿಲಿಂಡ್ರು ಅಲ್ಲ ಇಟ್ಟಲ್ವಲ್ಲ, ಅದಕ್ಕೆ ಈಗ ಮುದ್ದೆ ಅಡುಗೆ ಮಾಡಕ್ಕೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ, ಏನ್ ಮಾಡೋದು ಈಗ? ಇಲ್ಲಿ ಆಗಿರೋವೆಲ್ಲ ಖಾಲಿ ಆಗಿರೋರು ಮಾತ್ರ ಬಂದು ನಿಂತಿರೋದು. ಇವರು ಬುಕ್ ಮಾಡಿದೀವಿ, ಬುಕ್ ಮಾಡೋರೆ ಅಂತ ಅಂತಿದ್ದಾರೆ. ಬುಕ್ ಮಾಡಿರೋರು ಎಲ್ಲೋ ಕೂತವ್ರೆ, ಅವ್ರ ಮನೆಗೆ ಡೆಲಿವರಿ ಕೊಡ್ತವ್ರೆ. ಅವ್ರು ಬುಕ್ ಮಾಡಿರೋರು ಮನೆಗೆ ಹೋಗಿ ಚೆಕ್ ಮಾಡ್ಬಿಟ್ಟು ನೀವು ಕೊಡಿ ಅಂತ ಅಂತಿದ್ದಾರೆ. ಈಗ ಯಾರ ಮನೇಲಿ ಖಾಲಿ ಆಗೈತೋ ಅವ್ರ ಮನೆಗೆ ನೀವು ಕೊಡಿ. ಒಟ್ಟಿಗೆ 2 ಸಿಲಿಂಡರ್ ಡಬಲ್ ಇಟ್ಕೊಂಡಿರೋರು ಸುಮ್ಮನೆ ಬಂದು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ನಿಂತಿದ್ದಾರೆ ಎಲ್ಲರೂ ಡಬಲ್ ಬಂದವ್ರೆ, ಎಲ್ಲರೂ ಡಬಲ್ ಇರೋದೇ. ಅದ್ರಲ್ಲಿ ನಂದು ಮುಗ್ದ ಹೋಯ್ತೆ, ನಾನು ಏನ್ ಮಾಡೋಣ? ಪೂರ್ತಿ ಖಾಲಿ ಆಗಿದೆ. ಮುಗ್ದ ಇರೋರು ಹೋದರೆ ಅವರು ಹೇಳ್ತಿರೋದು ಆಫೀಸ್ನವ್ರಿಗೆ, ಅವು ಡೆಲಿವರಿ ಬಾಯ್ ಕಳಿಸ್ರಿ, ಯಾರ ಮನೇಲಿ ಸಿಲಿಂಡರ್ ಖಾಲಿ ಆಗೈತೆ ಅವ್ರಿಗೆ ಡೆಲಿವರಿ ಕೊಡಿ. ನೋಡಿರಾ ಎಷ್ಟು 5 ಗಾಡಿ ತುಂಬ್ಕೊಂಡು ಹೋದ್ರ? 5 ಗಾಡಿ ತುಂಬ್ಕೊಂಡು ಹೋದ್ರೆ ಎಲ್ಲ ಬೇರೆ ಕಡೆ ಸ್ಟಾರ್ಟ್ ಮಾಡ್ತಾರೆ ಅಂತೀರಾ? ಇನ್ನೊಂದು ಸಮಣ ಎಲ್ಲ ತುಂಬ್ಕೊಂಡು ಹೋಗ್ತಾವ್ರೆ, ಲೋಡ್ ಇಳಿಸ್ತಾವ್ರೆ. ಇವರು OTP ಮಾತ್ರ ಕೇಳ್ತಾವ್ರೆ. ಮನೇಲಿ ಗ್ಯಾಸ್ ಇಲ್ಲ, ಏನೂ ಇಲ್ಲ, ಏನ್ ಮಾಡೋದು ಹೇಳಿ? ಇದೆ ಅಂದ್ರೆ ಸರ್ ನಾವೇ ತೆಗಿತು ಕ್ಯಾಶ್ ಪೇಮೆಂಟ್ ಆಗಿ ಫಸ್ಟ್ ಹಿಂದೆ ಕ್ಲಿಯರ್ ಮಾಡ್ಕೊಂಡು ಯಾಕೆ ಇಷ್ಟು ಸಮಸ್ಯೆ ಆಗಿದೆ ಅಂತ? ಏನೋ ಸ್ಟಾಕ್ ಪ್ರಾಬ್ಲಮ್ ಇದೆಯಾ ಅಂತ? ಸ್ಟಾಕ್ ಪ್ರಾಬ್ಲಮ್, ಸಪ್ಲೈ ಪ್ರಾಬ್ಲಮ್ ಇದೆ. ಬರುತ್ತೆ, ಎಲ್ಲರಿಗೂ ಸಿಗುತ್ತೆ. ಜನ ಏನ್ ಮಾಡ್ತವ್ರೆ, ಎಲ್ಲಿ ಸಿಗಲ್ವೇನೋ ಅನ್ಕೊಂಡು ಎದ್ರಕಂತವ್ರೆ, ಬುಕಿಂಗ್ ಜಾಸ್ತಿ ಮಾಡ್ತವ್ರೆ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ. 1-2 ದಿನ ಲೇಟ್ ಆಗುತ್ತೆ ಬಿಟ್ರೆ ಪ್ರತಿಯೊಬ್ಬರಿಗೂ ಸಫಿಷಿಯಂಟ್ ಆಗಿ ಸಿಲಿಂಡರ್ ಕೊಡ್ತೀರಾ? ಕೊಟ್ಟೇ ಕೊಡ್ತೀವಿ. ಯಾವತ್ತೂ ಕಮ್ಮಿ ಮಾಡಿಲ್ಲ. ಇವತ್ತು ನೋಡಬಹುದು 2,500 ಬುಕಿಂಗ್. ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ? 342 ಇದೆ. ಮತ್ತೆ ಹೆಂಗೆ ಕೊಡ್ತೀರಾ? ಇವತ್ತು ಕೊಡ್ತೀರಾ, ನಾಳೆ ಕೊಡ್ತೀರಾ? ಹತ್ರ ಪ್ರಿಯಾರಿಟಿ ವೈಸ್ ಕೊಡ್ತೀವಿ. ನಮಗೆ ಸ್ಟಾಕ್ ಬಂದಾಗ ಕ್ಯಾಶ್ ಅಮೌಂಟ್ ಜನರೇಟ್ ಆಗುತ್ತೆ, ಕೊಡ್ಕಂತ ಹೋಗ್ತೀವಿ. ಯಾರು ಪ್ರಿಯಾರಿಟಿ ಸೀನಿಯಾರಿಟಿ ಇರುತ್ತೆ, ಪ್ರಿಯಾರಿಟಿ ಇರುತ್ತೆ. ಎಮರ್ಜೆನ್ಸಿ ಅಂದ್ರೆ ಅಕಸ್ಮಾತ್
ಆಗೋದೇ ಇಲ್ಲ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.